ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಸ್ಕ್ರ್ಯಾಪ್ ಬಟ್ಟೆನ ಉಪಯೋಗಿಸ್ಕೊಂಡು, ಅಂದರೆ ಉಳಿದಂಥ ಪೀಸ್ ಬಟ್ಟೆಗಳನ್ನು, ತುಂಬ ಚಿಕ್ಕ ಪೀಸು, ಇದು ಶರ್ಟು ಅಂದರೆ ಜೆಂಟ್ಸ್ ಬಟ್ಟೆನ ಹೊಲಿದಿದ್ರಲ್ಲಿ ಉಳಿದಿರೋ ಅಂಥ ಬಟ್ಟೆ, ಅದನ್ನು ಉಪಯೋಗಿಸ್ಕೊಂಡು ಒಂದು ಫುಲ್ ಬಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮೆಟೀರಿಯಲ್ಸ್ ಏನಾದರೂ ಇಟ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಈ ಬಟ್ಟೆನೆಲ್ಲ ಒಂದು ಸ್ವಲ್ಪ ಐರನ್ ಮಾಡ್ಕೊಳ್ತೀನಿ. ಎಷ್ಟು ತುಂಬ ಚಿಕ್ಕ ಪೀಸು ಎಲ್ಲದನ್ನು ಉಪಯೋಗಿಸ್ಕೊಂಡು ನೋಡಿ, ಹಿಂಗೆ ಕ್ರಾಸು ಇದೆಲ್ಲ ವೇಸ್ಟ್, ಇದೇನಕ್ಕೂ ಬರೋದಿಲ್ಲ. ದಿಮ್ಮಿನ ಕವರಿಗೋ ಅಥವಾ ಏನಾದರೂ ಆಗ ಹೊರಗಡೆ ಎಸ್ಬಿಡ್ತಾರೆ ಟೈಲರ್ಸ್ ಎಲ್ಲ. ನಾನು ಇದನ್ನು ಉಪಯೋಗಿಸ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಇದು ಒಂದು ಸ್ವಲ್ಪ ದೊಡ್ಡದಿದೆ. ಅದಂತೂ ತುಂಬ, ಈ ಕಡೆದಂತೂ ತುಂಬ ಚಿಕ್ಕ ಪೀಸು. ನೋಡಿ, ಎಲ್ಲದನ್ನು ಬಳಸ್ಕೊಂಡು ಫಸ್ಟು ಒಂದು ಸ್ಲ್ಯಾಬ್ ಥರ ಮಾಡಿಕೊಂಡು 1 ಮೀಟ್ರಷ್ಟು 10 ಇಂಚು ಉದ್ದ, ಅಗಲ 1 ಮೀಟ್ರಷ್ಟು ಬಟ್ಟೆನ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡಿ, ಇಲ್ಲೆಲ್ಲ ತುಂಬ ಚಿಕ್ಕ ಪೀಸ್ ಇದೆ. ಎಲ್ಲದನ್ನು ಸೇರಿಸಿ ಟೋಟಲ್ ಒಂದು ಬಟ್ಟೆ ಮಾಡ್ಕೊಳ್ತೀನಿ. ನೋಡಿ, ಈಗ ಐರನ್ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ಉಳಿದಿರೋ ಅಂಥ ಬಟ್ಟೆ ತೊಗೊಳ್ತಾ ಇದ್ದೀನಿ, ಅದನ್ನೆಲ್ಲ ಐರನ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಉಳಿದಿದ್ದು ಹಾಗಾಗೇ ಇದೆ. ಇದನ್ನು ಕಟ್ ಮಾಡ್ಕೊಳ್ತೀನಿ. ನೋಡಿ, ಕ್ರಾಸು ಎಲ್ಲ ಹಾಗೆ ಇದೆ. ಚಿಕ್ಕದು ದೊಡ್ಡದು ಎಲ್ಲ ಸೇರಿಸಿ ತೊಗೊಂಡಿದ್ದೀನಿ. ಎಲ್ಲದನ್ನು ಸೇರಿಸಿ ನಾನು ಈ ಸ್ಕ್ರ್ಯಾಪ್ ಬಟ್ಟೆನಲ್ಲೇ ಒಂದು ಕ್ಲಾತ್ ಮಾಡ್ಕೊಳ್ತೀನಿ. ಆ ಕ್ಲಾತನ್ನು ಉಪಯೋಗಿಸಿ ಏನನ್ನು ಮಾಡೋದು ಅಂತ ಹೇಳ್ತೀನಿ. ಏನು ಬೇಕಾದರೂ ಮಾಡ್ಬೋದು. ತುಂಬ ಸಣ್ಣ ಪೀಸ್ನೂ ಕೂಡ ನಾನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದು ಕೂಡ ಉಪಯೋಗಕ್ಕೆ ಬರುತ್ತೆ. ನೋಡಿ, ಇಷ್ಟಿಷ್ಟು ಚಿಕ್ಕ ಪೀಸ್ಗಳಿದೆ, ಅದನ್ನು ಕೂಡ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟಿಷ್ಟು ಚಿಕ್ಕ ಪೀಸು, ಅದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಳೋದು ಅಂತ ಕೂಡ ತೋರಿಸ್ತೀನಿ. ಇದೆಲ್ಲ ಬಟ್ಟೆಗಳೆಲ್ಲ ತುಂಬ ಚೆನ್ನಾಗಿದೆ, ಅಂದರೆ ಕಾಸ್ಟ್ಲಿ ಬಟ್ಟೆಗಳೇ, ಚೆನ್ನಾಗಿದೆ ಬಟ್ಟೆಗಳು. ಅಂದರೆ ಉಳಿದಿರೋ ಬಟ್ಟೆ, ಇದರಲ್ಲಿ ಏನು ಮಾಡೋದು ಅಂತ ಯೋಚನೆ ಬಂದಾಗ ಈ ಥರ ಮಾಡ್ತಾಯಿದ್ದೀನಿ. ಈಗ ಇದಷ್ಟು ಮತ್ತು ಈ ಚಿಕ್ಕ ಪೀಸು ಎಲ್ಲದನ್ನು ಐರನ್ ಮಾಡ್ಕೊಳ್ತೀನಿ. ನೋಡಿ, ಇದನ್ನು ಕೂಡ ಯಾವ ರೀತಿ ಜಾಯಿಂಟ್ ಮಾಡಬೇಕು, ಯಾವ ರೀತಿ ನಾವು ಒಂದು ಬಟ್ಟೆಯನ್ನಾಗಿ ಪರಿವರ್ತಿಸ್ಕೋಬೋದು ಏನಾದರೂ ನಾವು ಮಾಡಲಿಕ್ಕೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಸಣ್ಣ ಪೀಸ್ಗಳನ್ನು ಕೂಡ ನಾನು ಐರನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಷ್ಟನ್ನು ಐರನ್ ಮಾಡ್ಕೊಳ್ತೀನಿ.
ನೋಡಿ ಈ ಚಿಕ್ಕ ಚಿಕ್ಕ ಪೀಸನ್ನು ಜಾಯಿಂಟ್ ಮಾಡಿಬಿಟ್ಟು ಮೇಲೆ ಟಾಪ್ ಸ್ಟಿಚ್ ಹಾಕಿ ಈ ಥರ ನಾನು ಬಟ್ಟೆನ ರೆಡಿ ಮಾಡ್ಕೊಳ್ತೀನಿ. ಇದನ್ನು ಯಾವ್ದಕ್ಕೆ ಬೇಕಾದರೂ ಉಪಯೋಗಿಸ್ಕೋಬೋದು. ಇದೆಲ್ಲ ನೇರ ಪೀಸು, ಚಿಕ್ಕ ಚಿಕ್ಕ ಪೀಸಲ್ಲಿ ನಾನು ಐರನ್ ಮಾಡಿದ್ನಲ್ಲ ಅದರಲ್ಲಿ ಕಟ್ ಮಾಡ್ಕೊಂಡಿದ್ದು. ವೇಸ್ಟೇಜ್ ಏನೋ ಬರುತ್ತೋ ಅದನ್ನು ರೌಂಡು ಕಟ್ ಮಾಡ್ಕೊಂಡಿದ್ದೀನಿ ಸುತ್ತಕ್ಕೂ. ಇದು ಅಷ್ಟೇ ನೋಡಿ, ಈ ಕ್ರಾಸ್ ಪೀಸು ಇದೆಲ್ಲ ಉಳಿದಿರೋದು, ಕ್ರಾಸು ಎಲ್ಲ ಉಳಿದಿರುತ್ತಲ್ಲ ಅದನ್ನು ಕೂಡ ಉಪಯೋಗಿಸ್ಕೋಬೇಕು ಅಂತ ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ ಲಾಸ್ಟಿಗೆಲ್ಲ ಇದು ಇಷ್ಟಗಲ ಆಯಿತು. ಇದು ನೋಡಿ 16.5, ಇದು 6.5 ಇಂಚು ಉದ್ದ ಬಂದಿದೆ ಮತ್ತು 5.5 ಇಂಚು ಅಗಲ ಬಂದಿದೆ. ಇಷ್ಟು ಅಗಲ ಬಟ್ಟೆ ಮಾಡಿದ್ದೀನಿ, ತುಂಬ ಸಣ್ಣ ಸಣ್ಣ ಪೀಸಲ್ಲಿ. ಇವಾಗ ಇದನ್ನೆಲ್ಲ ಇದು ಮಾಡಿಕೊಂಡು ಇದೇ ಥರ ಬಟ್ಟೆ ರೆಡಿ ಮಾಡಿಕೊಂಡು ನಾನಿವತ್ತೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ತುಂಬ ಬಟ್ಟೆಗಳನ್ನು ಉಪಯೋಗಿಸ್ಕೊಂಡು ನೋಡಿ ನಾನು ಎಲ್ಲ ಬಟ್ಟೆಗಳನ್ನು ಜಾಯಿಂಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನು ತೋರಿಸ್ತಾ ಇದ್ದೀನಿ. ಎಲ್ಲ ಥರದ ಬಟ್ಟೆಗಳನ್ನು ಉಪಯೋಗಿಸ್ಕೊಂಡಿದ್ದೀನಿ. ಇದನ್ನು ನೋಡಿ, ಇದರಲ್ಲಿ ಇಷ್ಟಗಲ ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಎಲ್ಲ ಥರದ್ದು ಎಲ್ಲ ಕ್ರಾಸ್ ಬಟ್ಟೆಗಳನ್ನು, ತುಂಬ ಸಣ್ಣ ಸಣ್ಣ ಬಟ್ಟೆಗಳನ್ನು ನೋಡಿ 1.5 ಸೆಂಟಿಮೀಟ್ರ್ 2 ಸೆಂಟಿಮೀಟ್ರ್ ಇರುವಂಥ ಬಟ್ಟೆಗಳನ್ನೆಲ್ಲ ನಾನು ಜಾಯಿಂಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಇದನ್ನು ಉಪಯೋಗಿಸ್ಕೊಂಡು ಇವತ್ತು ಒಂದು ಬಾಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಒಂದು ಬಟ್ಟೆ ಇದು. ನೆಕ್ಸ್ಟು ನೋಡಿ ಇದರಲ್ಲೂ ಅಷ್ಟೇ, ಇದು ಮಾಡಿದ್ದೀನಲ್ಲ ಇದೇ ಥರ ಇಲ್ಲಿ ಮಾಡಿದ್ದೀನಿ. ಇದರಲ್ಲಿ ಕ್ರಾಸ್ ಜಾಯಿಂಟ್, ಈ ಕಡೆ ಕ್ರಾಸ್ ಜಾಯಿಂಟ್ ಮಾಡಿದ್ದೀನಲ್ಲ ಇಲ್ಲಿ ಕ್ರಾಸ್ ಜಾಯಿಂಟ್ ಮಾಡಿದ್ದೀನಿ. ತುಂಬ ಸಣ್ಣ ಸಣ್ಣ ಬಟ್ಟೆ ಕೂಡ ಉಪಯೋಗಿಸ್ಕೊಂಡಿದ್ದೀನಿ. ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಇದು ತುಂಬ ಕ್ರಾಸ್ ಪೀಸ್ಗಳಿತ್ತು ವೇಸ್ಟೇಜು, ಅದನ್ನೆಲ್ಲ ಸೇರಿಸ್ಕೊಂಡು ಜಾಯಿಂಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದು 3 ಒಂದೇ ಅಳತೆ ಮಾಡಿಕೊಂಡು 3 ಜಾಯಿಂಟ್ ಮಾಡ್ಕೊಳ್ತೀನಿ. ಫಸ್ಟು ಈ ಥರ ಜಾಯಿಂಟ್ ಮಾಡಿಕೊಂಡು ಇದಕ್ಕೊಂದು ಲೈನಿಂಗ್ ಹಾಕಿ ಒಂದು ಬಾಕ್ಸನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಹೀಗೆ ರೆಡಿ ಮಾಡ್ಕೊಂಡಿದ್ದನ್ನು 3 ಪೀಸನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ಇದು ನೋಡಿ 19.5, ಇದು ಡಬಲ್ ಫೋಲ್ಡಲ್ಲಿದೆ, ಫುಲ್ಲು ಇದು ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ 4 ಭಾಗ ಮಾಡ್ಕೋಬೇಕು. ಈ ಜಾಯಿಂಟನ್ನು ಬಿಟ್ಟು, ಇದೆರಡು ಜಾಯಿಂಟನ್ನು ಬಿಟ್ಟು ಮಿಕ್ಕಿದ್ರಲ್ಲಿ 4 ಭಾಗ ಮಾಡಿಕೊಂಡು ಅಲ್ಲಿಗೆ ಇದು ಮಾಡ್ಕೋಬೇಕು. ಫಸ್ಟು ಇದಕ್ಕೆ ಒಂದು ಲೈನಿಂಗ್ ಹಾಕ್ಕೋತೀನಿ. ನೋಡಿ ಇದು ಈ ಥರ ಬಂದಿರುತ್ತಲ್ಲ, ಅದಕ್ಕೆ ಇಲ್ಲಿಗೆ ಒಂದು ಲೈನಿಂಗ್ ಪೀಸನ್ನು ಹಚ್ಕೋತೀನಿ. ನೋಡಿ ಈ ಥರ. ನಾನು ಇದಕ್ಕೆ ಲೈನಿಂಗ್ ಹಚ್ಚೋದಕ್ಕಿಂತ ಮುಂಚೆ ಇದಕ್ಕೆ ಬಾಟಮ್ ಮಾಡ್ಕೊಳ್ತಾ ಇದ್ದೀನಿ. ಬಾಟಮ್ ಅಂದರೆ ಇಲ್ಲಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ, ಬೇರೆ ಬಟ್ಟೆ ಹಚ್ಕೊಳ್ತಾ ಇದ್ದೀನಿ. ಇದು ಒಂದು ಕಡೆ ಹಂಚಿದೆ, ಒಂದು ಕಡೆ ಓಪನ್ ಇದೆ. ಓಪನ್ ಇರೋ ಕಡೆ ಮಾತ್ರ ಹೊಲ್ಕೊಂಡು ಇದನ್ನು ಹಾಗೆ ಮಡಿಸಿ ಹೊಲಿತೀನಿ. ಏಕೆಂದರೆ ಡಬಲ್ ಫೋಲ್ಡ್ ಆದರೆ ದಪ್ಪ ಆಗುತ್ತೆ ಅಂತ ಇಲ್ಲಿರೋ ಅಂಚನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ.
ನೋಡಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇದರಲ್ಲಿ 4 ಭಾಗ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 1 ಭಾಗ, ಇದು 2 ಭಾಗ, ಇದು 3 ಭಾಗ, ಇದು 4 ಭಾಗ ಮಾಡ್ಕೊಂಡಿದ್ದೀನಿ. ಈಗ 4 ಭಾಗಕ್ಕೂ ಇದನ್ನು ಮಾಡಿಕೊಂಡು 2 ಲೈನಿಂಗು ನೋಡಿ, ಇವಾಗ ಲೈನಿಂಗನ್ನು ಸೇರಿಸ್ಬಿಟ್ಟು ಇಲ್ಲಿಗೆ ಉದ್ದಕ್ಕೆ ಹೊಲಿಗೆ ಹಾಕ್ಕೊಳ್ತೀನಿ. ಒಂದೊಂದು ಭಾಗಕ್ಕೂ ಲೈನಿಂಗನ್ನು ಸೇರಿಸ್ಕೊಂಡು ಇಲ್ಲಿ ಉದ್ದಕ್ಕೆ ಹೊಲಿಗೆ ಹಾಕ್ಕೊಳ್ತೀನಿ. ಇಲ್ಲಿಯೇ ಹಿಂಗೆ ಉದ್ದಕ್ಕೆ ಇದನ್ನು ನೀಟಾಗಿ ಇಟ್ಕೊಂಡು ಇಲ್ಲಿ ಉದ್ದಕ್ಕೆ ಇಲ್ಲಿ ಉದ್ದಕ್ಕೆ ಇಟ್ಕೊಂಡು ಹಿಂಗೆ ಉದ್ದಕ್ಕೆ ಈ ಕಡೆ ಲಾಸ್ಟಿಗೂ ಕೂಡ ಹಾಗೆ ಇದನ್ನು ಎಕ್ಸ್ಟ್ರಾ ಬಿಟ್ಕೊಳ್ತೀನಿ. ನೋಡಿ ಇಲ್ಲಿ ಹಾಕಿದ್ದೀನಲ್ಲ, ಇಷ್ಟನ್ನು ಎಕ್ಸ್ಟ್ರಾ ಬಿಟ್ಕೊಂಡು ನೋಡಿರಿ ಈ ಥರ ಬರೋ ಹಂಗೆ ಇಟ್ಕೊಂಡು ಆನಂತರ ಇದೆರಡನ್ನು ಜೋಡಿಸಿ ಇಲ್ಲಿಗೆ ಹೊಲಿಗೆ ಹಾಕ್ತೀನಿ. ಏಕೆಂದರೆ ಇಲ್ಲಿಗೆ ನಾವು ರೊಟ್ಟಿನ ಪೀಸ್ ಹಾಕ್ತೀವಿ, ಆನಂತರ ಹೇಳ್ತೀನಿ ಅದನ್ನು ಹಾಕ್ಬಿಟ್ಟು ಈ ಥರ ಇದನ್ನು ಮುಚ್ಚಬಹುದು. ಆದ್ದರಿಂದ ಇಲ್ಲಿಗೆ ಹೊಲಿಗೆ ಹಾಕ್ತಾಯಿದ್ದೀನಿ. ಇದಾದ ನಂತರ ಬಾಟಮಲ್ಲಿ ಸ್ಪೇಸನ್ನು ತುಂಬಿಸೋಣ. ನೋಡಿ ಇದು ಬಾಕ್ಸ್ ಫುಲ್ ರೆಡಿಯಾಗಿದೆ. ಈಗ ತಳಭಾಗಕ್ಕೆ ಇದಕ್ಕೆ ಹಚ್ಚಬೇಕು. ಈ ಕಡೆ 1/4 ಇಂಚ್ ಕೂಳೆ, ಈ ಕಡೆ 1/4 ಇಂಚ್ ಕೂಳೆ ಅಥವಾ ಅರ್ಧ ಇಂಚ್ ಕೂಳೆ ಬಿಟ್ಟು ಇದಕ್ಕೆ ಚೌಕಕ್ಕೆ ಹಚ್ಚುತ್ತೀನಿ. ಇದು 10 ಇಂಚಿದೆ ನೋಡಿ, ಹೀಗೆ 10 ಇಂಚಿದೆ, ಹೀಗೂ ಕೂಡ 10 ಇಂಚಿದೆ. ಇದು 4 ಪದರ ಇದೆ. ನಮಗೇನಾದರೂ ಹೆಚ್ಚು ಕಡಿಮೆ ಬಂದರೆ ಇದರಲ್ಲಿ ಒಂದು ಸ್ವಲ್ಪ ನರ್ಗೆ ಥರ ಇಟ್ಕೊಂಡು ಇದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಹಚ್ಚುತ್ತೀನಿ. ಏಕೆಂದರೆ ಇದು ಸಾದಾ ಬಟ್ಟೆ ಅಲ್ವಲ್ಲ, ಇದು ಜಾಯಿಂಟ್ ಮಾಡಿರೋದಲ್ಲ, ಒಂದು ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಆದ್ದರಿಂದ ಇದನ್ನು ಹಚ್ಕೋತಾ ಬರ್ತೀನಿ. ಇಲ್ಲಿ ಹೊಲಿಗೆ ಹಾಕಿದ್ದೀನಲ್ಲ 4 ಮೂಲೆ, ಆ ಮೂಲೆಗೆ ಕರೆಕ್ಟಾಗಿ ಇದನ್ನು ಇಟ್ಕೋತೀನಿ. ನೋಡಿ ಇಲ್ಲಿಗೆ ಇಟ್ಕೋತೀನಿ. ಒಂದೇ ಪದರ ಇದನ್ನು ಇಲ್ಲಿಗೆ ಹಚ್ಕೋತೀನಿ. ಇದು ಇಲ್ಲಿ ಕೂಳೆ ಬಿಡುತ್ತೆ ಅಂತಂದರೆ ಒಳಗಡೆಗೆ ಇನ್ನೊಂದು ರೊಟ್ಟನ್ನು ಹಾಕಿ ಹೊಲಿದು ಅದರೊಳಗಡೆನೇ ಇಡ್ತೀನಿ. ಇದಿಷ್ಟು ಇಲ್ಲಿ ಹಾಗೆ ಬಿಟ್ಟಿರ್ತೀನಿ. ಇಲ್ಲಿಂದ ಹೊಲಿಗೆ ಹಾಕೋತೀನಿ. ನೋಡಿ ಇಲ್ಲಿಗೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿಗೆ ನಾವು ಮೂಲೆ ತಿರುಗಿಸ್ಕೊಂಡ್ರೆ ಕರೆಕ್ಟಾಗಿ.
ಈಗ ಹೊಲಿದಿದ್ದೆಲ್ಲ ಆಯಿತು, ತಳಭಾಗ ಕೂಡ ಆಯಿತು, 4 ಮೂಲೆ ಇದನ್ನು ಮಾಡಿದ್ದೀನಿ. ಇಲ್ಲಿಗೆ ನೋಡಿ ಈ ಥರ ಜೋಕ್ ಥರ ಬಿಟ್ಟಿದ್ದೀನಲ್ಲ, ಇಲ್ಲಿಗೆ ರೊಟ್ಟು ಹಾಕಬೇಕು. ರೊಟ್ಟು ಅಂದರೆ ಬಾಕ್ಸಿನ ಕಟ್ ಮಾಡಿ ಹಾಕ್ತೀನಿ. ಹಾಕಾದ್ಮೇಲೆ ಇದನ್ನು ಈ ರೀತಿ ಮಡಿಸ್ಕೋಬೇಕು, ಅದು ಸರಿ ಹೋಗುತ್ತೆ. ಈಗ ತಳಭಾಗಕ್ಕೆ ಒಂದು ರೊಟ್ಟನ್ನು ಹಾಕಿ ಇಡಬೇಕಲ್ಲ, ಅದಕ್ಕೆ ಇದನ್ನು ಬ್ಯಾಗ್ ಥರ ಹೊಲ್ಕೊಂಡಿದ್ದೀನಿ. ಈಗ ನೋಡಿ ಯಾವುದಾದ್ರೂ ಒಂದು ರೊಟ್ಟಿನ ಬಾಕ್ಸು, ನಾನಿದು ಫ್ಯಾನಿಂದ ರೊಟ್ಟಿನ ಬಾಕ್ಸ್ ಇದೆಯಲ್ಲ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ದಪ್ಪ ಇರುತ್ತೆ. ಅದೇ ಸೈಜಿಗೆ 4 ಪೀಸ್ ಮಾಡ್ಕೊಳ್ತೀನಿ. 4 ಮೂಲೆಗೆ 4 ಪೀಸ್ ಮಾಡ್ಕೊಳ್ತೀನಿ. ಮತ್ತು ತಳಭಾಗಕ್ಕೊಂದು. ನೋಡಿ ಇದು 4 ಪೀಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಇದ್ರ ಒಳಗಡೆನೆ ಹಾಕೋಣ. ಬಾಟಮ್ವರೆಗೂ ನೀಟಾಗಿ ಕುತ್ಕೊಳ್ಳುತ್ತೆ ಇದು. ನೋಡಿ ಇದು ಬಾಟಮು ನೀಟಾಗಿ ಕುತ್ಕೊಂಡಿದೆ. ಈಗ ಈ ಕಡೆ ಹಾಕೋಣ. ನೋಡಿ 2 ಕಡೆಗೂ ಬಾಟಮ್ವರೆಗೂ ಕೂತ್ಕೊಂಡಿದೆ. ಈಗ 3ನೇ ಕಡೆಗೆ ಹಾಕೋಣ. ನೋಡಿ ಇವಾಗ 3 ಕಡೆ ಕೂತ್ಕೊಂಡಿದೆ. ಈಗ ಇದು ಇನ್ನೂ ಒಂದು ಕಡೆಗೆ ಹಾಕೋಣ. ಇದನ್ನು ಈಗ 4ನೇ ಪೀಸ್ನು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ 4 ಮೂಲೆನೂ ನೀಟಾಗಿ ಕೂತ್ಕೊಳ್ತು. ಇವಾಗ ಇದನ್ನು ತಳಭಾಗದವರೆಗೂ ನೀಟಾಗಿ ಕುತ್ಕೊಳ್ಳುತ್ತೆ. ಈಗ ಇದನ್ನು ಈ ರೀತಿ ಮಡಿಸ್ಕೊಂಡ್ಬಿಟ್ರೆ ಮೇಲ್ಭಾಗಕ್ಕೆ ಬಂದು ಕುತ್ಕೊಳ್ಳುತ್ತೆ. ಮತ್ತು ನಾವು ರೊಟ್ಟಿ ಹಾಕಿರೋದು ಕೂಡ ಕಾಣಿಸೋದಿಲ್ಲ. ನೋಡಿ ಚೆನ್ನಾಗಾಯಿತು. ಈಗ ಒಳಭಾಗಕ್ಕೆ ಈಗ ಇದನ್ನು ಹೊಲ್ಕೊಂಡಿದ್ದೀನಿ. ಇದನ್ನು ಉಲ್ಟಾ ತಿರುಗಿಸ್ಕೊಂಡು ಇದರೊಳಗೊಂದು ರೊಟ್ಟನ್ನು ಹಾಕಿದ್ದೀನಿ. ಈಗ ಈ ರೀತಿ ಮಡಿಸ್ಬಿಟ್ಟು ನೋಡಿ ಇದು ಕರೆಕ್ಟಾಗಿ ಆಗಿದೆ. ಈಗ ತಳಭಾಗಕ್ಕೆ ಈ ರೀತಿ ಹಾಕ್ಕೊಂಡಿದ್ದೀನಿ ಒಂದು ರೊಟ್ಟನ್ನು ಈ ರೀತಿ ಮಡಿಸ್ಬಿಟ್ಟು
ಕರೆಕ್ಟಾಗಿಟ್ಟರೆ ಬಾಕ್ಸು ನೀಟಾಗಾಯಿತು. ನೋಡಿ, ಬಾಕ್ಸು ನೀಟಾಗಾಯಿತು. ಸಖತ್ತಾಗಿ ಬಂತು ನೋಡಿ. ವೇಸ್ಟ್ ಬಟ್ಟೆನೆಲ್ಲ ಸೇರಿಸಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಸಖತ್ತಾಗಿರೋ ಬಾಕ್ಸು ರೆಡಿ ಆಯಿತು. ಸ್ಕ್ರ್ಯಾಪ್ ಬಟ್ಟೆನಲ್ಲಿ ಮತ್ತು ಓಲ್ಡ್ ಸೀರೆ ಉಪಯೋಗಿಸ್ಕೊಂಡು ಮಾಡಿರೋದು. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.